ವೀಕ್ಷಕರೇ ನಮಸ್ಕಾರ, ಇದು ನಿಮ್ಮ ಸ್ಟಾರ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್. ಇದೀಗ ಒಂದು ಸುದ್ದಿ, ಎಲ್ಲ ಕಡೆನೂ ಒಂದು ಸುದ್ದಿ, ಸೋಷಿಯಲ್ ಮೀಡಿಯಾ ತೆರೆದು ಒಂದು ಸುದ್ದಿ, ಯೂಟ್ಯೂಬ್ ತೆರೆದು ಕೂಡ ಒಂದು ಸುದ್ದಿ, ಇನ್ಸ್ಟಾಗ್ರಾಮ್ ಖಾತೆ ತೆಗೆದು ಕೂಡ ಒಂದು ಸುದ್ದಿ. ಅದೇನಪ್ಪ ಅಂದ್ರೆ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವರ 5 ಲಕ್ಷ ರೂಪಾಯಿಯ ಪ್ರಕರಣದ ಬಗ್ಗೆ. ಇದು ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರು ಹಿಡಿದ ಒಂದು ಸಾಧನೆ ಮತ್ತು ಮುಖ್ಯವಾಗಿ ನಿಮ್ಮ ಸಿಬ್ಬಂದಿ ಕರೀರಿ, ನಿಮ್ಮ ಸಿಬ್ಬಂದಿ ಕರೀರಿ. ಒಂದು ನೌಕರಿಯನ್ನು ತಗೋಬೇಕಾದ್ರೆ ಅದೆಷ್ಟು ಕಷ್ಟಪಡ್ತಾರೆ. ಗೋವಿಂದರಾಜ್ ಅವರು ತಮ್ಮ ಈ ಸರ್ವಿಸಲ್ಲಿ ಅದೆಷ್ಟು ಕಳ್ಳರನ್ನು ಹಿಡಿದಿಲ್ಲ, ಅದೆಷ್ಟು ನ್ಯಾಯವನ್ನು ದೊರಕಿಸಲಿಲ್ಲ. ಯಾವುದೋ ಒಂದು ಕೆಟ್ಟಗಳಿಗೆ ಅವರನ್ನ ಈ ಒಂದು ಸ್ಥಿತಿಗೆ ತಳ್ಳಿದೆ ಅಂತಾನೆ ಹೇಳ್ಬೋದು. ಅದೇನೇ ಇರಲಿ, ತಪ್ಪು ಅಂತಾನೆ ಹೇಳ್ಬೋದು. ಆ ತಪ್ಪಿಗೆ ಈಗ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಗೋವಿಂದರಾಜ್ ಅವರು. ಇದರ ಸಂಪೂರ್ಣವಾಗಿ ವಿವರ ನಾನು ಕೊಡ್ತಾ ಹೋಗ್ತೀನಿ, ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈತನ ಹೆಸರು ಗೋವಿಂದರಾಜ್, ಬೆಂಗಳೂರಿನ ಕೇಂದ್ರೀಯ ಅಗ್ರಹಾರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಈತನು. ವೀಕ್ಷಕರೇ, ಈ ಹಿನ್ನೆಲೆಯ ಕಥೆ ನೀವು ತಿಳಿಯೋದಾದ್ರೆ, ಮೊಹಮ್ಮದ್ ಅಕ್ಬರ್ ಎಂಬುವನಾತನು ದೂರು ನೀಡಲು ಬರ್ತಾನೆ ಪೊಲೀಸ್ ಸ್ಟೇಷನ್ಗೆ. ಚೀಟಿಯ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಒಂದು ದೂರನ್ನು ಕೊಡೋದಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಮೊಹಮ್ಮದ್ ಅವರಿಗೆ ಬೆದರಿಕೆಯನ್ನು ಹಾಕೇ ಬಿಡ್ತಾರೆ. ನೋಡಿ ಏನಂತ ಅಂದ್ರೆ, ಈ ಕೇಸಲ್ಲಿ ನಿನ್ನನ್ನ ಸಿಲುಕಿಸ್ಬಿಡ್ತೀನಿ ಅಂತ ಬೆದರಿಕೆಯನ್ನು ಹಾಕ್ತಾರೆ. ನಾನು ಹೇಳಿದಷ್ಟು ದುಡ್ಡು ಕೊಡದೆ ಇದ್ರೆ ನಿನ್ನನ್ನ ಲಾಕ್ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾನೆ. ಈತನ ಮಾತಿಗೆ ಮೊಹಮ್ಮದ್ ಭಯಪಟ್ಟು ಲಂಚವನ್ನು ಕೊಡೋದಾಗಿ ಒಪ್ಕೋತಾನೆ. ಅಡ್ವಾನ್ಸ್ ಆಗಿ 1 ಲಕ್ಷ ರೂಪಾಯಿನ ಕೊಟ್ಟು ಹೋಗ್ತಾನೆ ಮೊಹಮ್ಮದ್. ಅದಾದ್ಮೇಲೆ ಉಳಿದ 4 ಲಕ್ಷ ರೂಪಾಯಿನ ಕೊಡ್ಲೇಬೇಕಾಗುತ್ತೆ, ಅದು ಅನಿವಾರ್ಯ. ಮೊಹಮ್ಮದ್ ಆಗೋ ಈಗೋ ಅಲ್ಲಿ ಇಲ್ಲೂ ಸಾಲ ಮಾಡಿ ಆ 4 ಲಕ್ಷ ರೂಪಾಯಿನ ಹೊಂದಿಸ್ತಾನೆ. ಇಲ್ಲಿ ಮೊಹಮ್ಮದ್ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಈ ಕುರಿತು ಲೋಕಾಯುಕ್ತರಿಗೆ ಒಂದು ಸಣ್ಣ ಸುಳಿವನ್ನ ಕೊಡ್ತಾರೆ. ನೋಡಿ, ಅಲ್ಲಿಂದ ಇದು ಸಿನಿಮ್ಯಾಟಿಕ್ ರೀತಿಯಲ್ಲಿ ಕಥೆ ಬದಲಾಗುತ್ತೆ. ಮೊಹಮ್ಮದ್ ಮತ್ತು ಲೋಕಾಯುಕ್ತರು ಸೇರಿ ಹನಿ ಟ್ರ್ಯಾಪ್ ಅನ್ನ ಮಾಡ್ತಾರೆ. ಯಾರ ಮೇಲೆ? ಇನ್ಸ್ಪೆಕ್ಟರ್ ಅವರ ಮೇಲೆ. ಇನ್ಸ್ಪೆಕ್ಟರ್ ಹೇಳಿದ ಮಾತಿನಂತೆ ಇವನು 4 ಲಕ್ಷ ರೂಪಾಯಿನ ತಗೊಂಡು ಹೋಗ್ತಾನೆ. ಎಲ್ಲಿಯಪ್ಪ ಅಂದ್ರೆ ಇನ್ಸ್ಪೆಕ್ಟರ್ ಹೇಳಿದ ಆ ಜಾಗಕ್ಕೆ ಬರ್ತಾನೆ. ಕರೆಕ್ಟ್ ಆಗಿ ಲೊಕೇಶನ್ ಹೇಳೋದಾದ್ರೆ ಮೈಸೂರು ರಸ್ತೆಯ ಸಿರಿಸಿ ಸರ್ಕಲ್ ಬಳಿಯ CAR ಗ್ರೌಂಡ್ ಗೆ ಬರ್ತಾರೆ. ಇನ್ಸ್ಪೆಕ್ಟರ್ ಅಲ್ಲಿಯ ಸ್ಪಾಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಅದಕ್ಕಾಗಿ ಮೊಹಮ್ಮದ್ ಕೂಡ ಅಲ್ಲಿ ಬರ್ತಾನೆ. ಇನ್ನೇನು ಆ ಕ್ಷಣದಲ್ಲಿ ಆ ಪೊಲೀಸರಿಗೆ 4 ಲಕ್ಷ ರೂಪಾಯಿಯನ್ನು ಕೊಡಬೇಕು. ಆಗ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿಬಿಡ್ತಾರೆ. ನೋಡಿ, ಆ ಪೊಲೀಸರನ್ನ, ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರನ್ನ ಲೋಕಾಯುಕ್ತರು ಲಾಕ್ ಮಾಡಿದಾಗ ನೋಡಿ, ಈ ಗೋವಿಂದರಾಜು ಪೊಲೀಸ್ ಜೋರಾಗಿ ಕೂಗೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಇವರ ಬಣ್ಣ ಬಯಲಾಯಿತು. ಕಿರಿಚಾಡ್ತಾರೆ, ಅಪ್ಪ ಅಮ್ಮ ಅಂತಾರೆ, ಏನೇನೋ ಮಾತಾಡ್ತಾರೆ. ವೀಕ್ಷಕರೇ, ಈ ವಿಡಿಯೋ ಈಗ ಎಲ್ಲೆಡೆ ತುಂಬಾನೇ ವೈರಲ್ ಆಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈ ಗೋವಿಂದರಾಜನನ್ನ ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ ಗೋವಿಂದರಾಜು ಅವರ ಮೇಲೆ. ಈ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜು ಅವರು ಒಬ್ಬರೇ ಇದ್ದಾರ ಮತ್ತು ಇನ್ನಾರಾದರೂ ಇದಾರ ಅನ್ನೋದು ತನಿಖೆ ಈಗ ಮುಂದುವರೆದಿದೆ. ಲೋಕಾಯುಕ್ತರ ತನಿಖೆಯ ನಂತರ ಇದರ ಹಿಂದಿನ ಸತ್ಯಾಸತ್ಯತೆಗಳು ಹೊರಬರಲಿದೆ ಅಂತ ಹೇಳ್ಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಹೇಳ್ತಾರೆ, ಮೊಹಮ್ಮದ್ ಎಂಬ ದೂರುದಾರರು ಬರ್ತಾರೆ. ಅವರ ಬಳಿ ಇದ್ದ 5 ಲಕ್ಷ ಹಣಕ್ಕೆ ಬೇಡಿಕೆ ನೀಡುತ್ತಾರೆ ಆ ಪೊಲೀಸರು ಅಂತ ಹೇಳ್ತಾರೆ. ಈ ಎಲ್ಲಾ ಸಂದರ್ಭವನ್ನು ಅನುಭವಿಸಿ ಮೊಹಮ್ಮದ್ ಅವರು ನಮಗೆ ವಿಷಯವನ್ನು ತಿಳಿಸ್ತಾರೆ ಅಂತ ಲೋಕಾಯುಕ್ತರು ಹೇಳ್ತಾರೆ. ಆಗ ಆ ಪೊಲೀಸರು ಇರುವ ಜಾಗಕ್ಕೆ ಮುತ್ತಿಗೆ ಹಾಕ್ತಾರೆ ಲೋಕಾಯುಕ್ತರು ಮತ್ತು ಮೊಹಮ್ಮದ್. ಈ ಎಲ್ಲಾ ವಿಷಯವನ್ನು ಇನ್ನೊಂದು ಸರಿ ಕಥೆ ಮಾಡಿ ಹೇಳ್ತಾರೆ ಲೋಕಾಯುಕ್ತರು. ವೀಕ್ಷಕರಿಗೆ, ನಾವೆಲ್ಲ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂದರೆ, ಒಬ್ಬ ಉನ್ನತ ಅಧಿಕಾರಿಗೆ ಯಾವುದೇ ರೀತಿ ಕಡಿಮೆ ಇರೋದಿಲ್ಲ. ಎಲ್ಲವೂ ಸೌಲಭ್ಯಗಳನ್ನು ಹೊಂದಿರ್ತಾರೆ. ಕೈ ತುಂಬ ಸಂಬಳವನ್ನು ಕೂಡ ಇವರು ತಗೊಳ್ತಾ ಇರ್ತಾರೆ. ಆದ್ರೂ ಕೂಡ ಇಂಥ ನೀಚ ಕೆಲಸಕ್ಕೆ ಕೆಲ ಪೊಲೀಸರು ಯಾಕೆ ಹೋಗ್ತಾರೆ ಅನ್ನೋದೇ ಎಲ್ಲರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಈ ಒಬ್ಬ ಅಧಿಕಾರಿಯಿಂದ ಇಡೀ ಪೊಲೀಸ್ ಇಲಾಖೆ ಇಂದು ತಲೆ ತೆಗೆಸುವ ಕೆಲಸ ಆಗಿದೆ ಅಂತ ಹೇಳ್ಬೋದು. ಇಂಥವರಿಂದ ಇಡೀ ಪೊಲೀಸ್ ಇಲಾಖೆಗೆ ಚೀಮಾರಿ ಅಷ್ಟೇ ಅಲ್ಲದೆ ಸಾರ್ವಜನಿಕರು ಕೂಡ ಕೆಲವೊಂದಿಷ್ಟು ಇವರ ಬಗ್ಗೆ ಕೀಳೋ ಮನೋಭಾವನೆ ಬರುವುದು ಸಹಜ. ವೀಕ್ಷಕರೇ, ಇದು ಈಗಿನ ಮಾಹಿತಿಯಾಗಿತ್ತು. ಈ ವಿಡಿಯೋ ಕುರಿತು ನಿಮ್ಮ ಅನಿಸಿಕೆ ಏನೇ ಇದ್ದು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಶೇಷವಾದಂತಹ ವಿಡಿಯೋದಲ್ಲಿ. ಎಲ್ಲರಿಗೂ ಧನ್ಯವಾದಗಳು.